ಇದು ಡಾಕ್ಟರ್ ನನಗೆ ಕೊಟ್ಟಿದ್ದು. ಐಸಿಯುನಲ್ಲಿರೋ 4 CCTV ಕ್ಯಾಮ್ರಾ ಫುಟೇಜ್ದು ಎಡಿಟೆಡ್ ವರ್ಷನ್. ಇದು ಬೇರೆನೇ ಕಥೆ ಹೇಳುತ್ತೆ ನೋಡು. ನೋಡಿ, ಈ ಥರ ಪೇಷಂಟ್ ಉಳಿಯೋದು ತುಂಬ ಕಷ್ಟನೇ ಇದೆ. ನಾನು ತುಂಬ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ದೀನಿ. ಪೇಷಂಟ್ ಬದುಕಿರೋ ಉದಾಹರಣೆನೇ ಇಲ್ಲ. ಆ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಬರೋಕ್ಕೆ ಹೇಳಿ, ಏನು ಪ್ರೊಸೀಜರ್ ಇದೆ ಅದು ಮಾಡಲಿ. ಓಕೆ ಡಾಕ್ಟರ್. ಹೇ ಡಾಕ್ಟರ್, ಅಲ್ಲಿ ಇಲ್ಲಿ ಏನ್ ನೋಡ್ತೀರಾ? ನಾನೇ ಮಾತಾಡ್ತಾ ಇರೋದು. ಚಾರ್ವಿ ಇನ್ನೂ ಸತ್ತಿಲ್ಲ. ನನ್ ಸಾವಿಗೆ ಕಾರಣರಾದ ಪಾಪಿಗಳನ್ನ ಕೊಲ್ಲೋ ತನಕ ಸಾಯೋದು ಇಲ್ಲ. ಇದನ್ನೆಲ್ಲ ನನಗೆ ಕೇಳ್ತಾ ಇದೀಯಾ? ನಾನೇನು ಮಾಡಿದೆ ನಿನಗೆ? ನೀವ್ ನಂಗೇನು ಮಾಡಿಲ್ಲ, ನಾನು ನಿಮ್ಗೇನು ಮಾಡಲ್ಲ. ಆದ್ರೆ ನನ್ ಸಾವಿಂದ ಒಬ್ಬ ಅಮಾಯಕನ್ಗೆ ಶಿಕ್ಷೆ ಆಗೋದ್ನ ತಪ್ಪಿಸ್ಬೇಕೀಗ. ಅದಕ್ಕೆ ನಾನೇನ್ ಮಾಡ್ಲಿ ಈಗ? ಚಾರ್ವಿ ಸತ್ತಿದ್ದಾಳೆ ಅಂತ ರಿಪೋರ್ಟ್ ಕೊಡೋದನ್ನ ಬಿಟ್ಟು, ಚಾರ್ವಿಗೆ ಜ್ಞಾನ ಬಂದಿದೆ, ಅವಳಿಂದ ಸ್ಟೇಟ್ಮೆಂಟ್ ತಗೋಬಹುದು ಅಂತ ಇನ್ಸ್ಪೆಕ್ಟರ್ಗೆ ಹೇಳಿ. ಇದನ್ನೆಲ್ಲ ಯಾರು ನಂಬ್ತಾರೆ? ಇದನ್ನೆಲ್ಲ ನಾ ಮಾಡಕ್ಕಾಗಲ್ಲ. ನನ್ ಡ್ಯೂಟಿ ನಾ ಮಾಡ್ಬೇಕಾಗತ್ತೆ. ನೀವು ನಿಮ್ ಡ್ಯೂಟಿನ ಮಾಡೋದಾದ್ರೆ ನಾನು ನನ್ ಡ್ಯೂಟಿನ ಮಾಡ್ಬೇಕಾಗತ್ತೆ. ಬದುಕೋಕ್ ಆಸೆ ಇದೆಯಾ? ಸರಿ, ಫೋನ್ ಮಾಡಿ ಹೇಳ್ತೀನಿ. ನಿಮ್ ಮಾಡೇ ಬರ, ಏನಾದ್ರೂ ಮಾಡ್ಕೊಳ್ಳಿ. ಹಾಗಾದ್ರೆ ಚಾರ್ವಿ ಬದುಕಿದ್ದಾಳೆ? ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ದಾಳೆ ಸರ್? ಅದು ಚಾರ್ವಿ ಅಲ್ಲ, ಚಾರ್ವಿ ಅತೃಪ್ತ ಆತ್ಮ. ತನ್ನ ಸೇಡ್ ತೀರಿಸ್ಕೊಳ್ಳೋವರೆಗೂ ಆ ಆತ್ಮ ತಣ್ಣಗಾಗಲ್ಲ. ಈಗ ಚಾರ್ವಿ ಆತ್ಮ ಏನು ಮಾಡ್ತಿದೆ ಸರ್? ಅವಳು ಸಿಟ್ಟು, ಕೋಪ, ದ್ವೇಷ ಇವೆಲ್ಲ ಯಾರ ಮೇಲೆ ಸರ್? ಆದರೂ ಬ್ರೋ, ಈ ಗುಂಡು ತುಂಡು ಜೊತೆಗೆ ಲಚ ಅಂತ ಮುದ್ದಾಡೋಕ್ಕೆ ಒಂದು ಹುಡುಗಿ ಸಿಕ್ಕಿದ್ರೆ ಸಖತ್ತಾಗಿರ್ತಿತ್ತು ಬ್ರೋ. ಅಷ್ಟೇನಾ ಬ್ರೋ? ಇಲ್ಲೇ ಮೇನ್ ರೋಡ್ಗೆ ಹೋಗಿ ನಮ್ಮಲ್ಲಿ ಅಡ್ದಿಂದ ಒಳ್ಳೆ ಗಿಣಿಮರಿ ಎತ್ತಾಗ ಅಲ್ಲಿ ಗಂಟ ಯಾಕೆ ಹೋಗ್ತೀರಾ ಬ್ರೋ? ಬ್ರೋ, ನೀನ್ ಖುಷಿಯಾಗಿರ್ಬೇಕು ನೋಡಿಲಿ, ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ ಬ್ರೋ. ಸುಮ್ಮನೆ ಯಾಕೆ ರಿಸ್ಕು? ಒಳ್ಳೆ ಮಜಾ ಮಾಡವ. ನೀನ್ ಯಾವತ್ತು ಖುಷಿಯಾಗಿರ್ಬೇಕು. ಓಕೆ ಓಕೆ ಬ್ರೋ, ನನ್ನ ಬಗ್ಗೆ ಲವ್ ಜಾಸ್ತಿ ನಿನಗೆ. ಏನಿದು ಗೆಜ್ಜೆ ಸೌಂಡು? ಯಾರೋ ಯಾರದು? ವಾವ್, ಸೂಪರ್. ಹಲೋ ಬ್ರೋ, ಏನ್ ಸೆಲೆಕ್ಷನ್ ಬ್ರೋ ನಿಮ್ದು? ಒಳ್ಳೆ ಹಕ್ಕಿನೇ ಹಿಡ್ದಾಕಿದ್ಯಾ. ನಮ್ಮ ಹುಡುಗ ಇಷ್ಟು ಬೇಗ ಅರೇಂಜ್ ಮಾಡ್ತಾನೆ ಅಂತ ಗೊತ್ತೇ ಇರಲಿಲ್ಲ. ಏ ಹುಡುಗಿ, ಯಾಕೆ ನಾಚ್ಕೋತೀಯ? ಬಾ. ಪಾಪ ತುಂಬಾ ಹಸುವಾಗ್ತಾ ಇರಬೇಕು ಅನ್ಸತ್ತೆ. ಬಾ, ನನಗೂ ಒಂಥರ ಹಸಿವು. ಬಾ.
ಬರ್ತಾನೆ ರೀ ಬ್ರೋ, ಬಾಸ್ ಹತ್ರ ವ್ಯವಹಾರ ಮಾತಾಡಬಾರ್ದಾ? ಎಲ್ಲ ಮುಗಿಸ್ಕೊಂಡ್ ಬರ್ತಾನೆ. ಏ ನಾನ್ ಕಣ್ರೋ ಪುಕ್ಲು ನನ್ ಮಕ್ಳ ಇಬ್ರು ಎದುರೋದ್ರಾ? ಏನ್ ರಿಯಲಿಸ್ಟಿಕ್ ಬ್ರೋ. ಏನ ಹುಡುಗನ ಒಂದೇ ಕೈಲಿ ಎತ್ಬಿಟ್ಟಲ್ಲ, ಬಿಸಾಕ್ಬಿಟ್ಟಲ್ಲ, ಏನಾಯ್ತು ಆ ಹುಡುಗನ್ ಕತೆ? ಅಲ್ಲೇ ಒಂದ್ ಕಡೆ ಬಿಸಾಕ್ ಬಂದೆ, ನಮ್ ಟಾರ್ಗೆಟ್ ಅವನಲ್ವಲ್ಲ. ಅದ್ ಸರಿ, ಆ ಹುಡ್ಗಿಗೆ ಏನಾಯ್ತು? ಇನ್ನು ಜೀವನ ಹಂಗೈತೆ? ಬಾಸು ಅವಳ ಕತೆನು ಮುಗಿಸಿ ಅಂತ ಹೇಳಿದಾರೆ, ಸಾಯಿಸಿ ಬಿಸಾಕದಷ್ಟೇ. ಅವಳೇನ್ ಕೋಳಿ ಮರಿನಾ ಸಾಯಿಸ್ಬಿಟ್ಟು ಬಿಸಾಕಕ್ಕೆ? ಅವಳು ನೋಡ್ತಾ ಇದ್ರೆ ಏನೇನೋ ಅನಿಸ್ತೈತೆ ಮಗ. ಅವಳನ್ನ ಹೆಂಗಿದ್ರು ಸಾಯಿಸ್ತೀವಿ, ಒಂದ್ಸಲ ಅನ್ಭವಿಸ್ಬಿಟ್ರೆ. ಒಬ್ರಾದ್ಮೇಲೆ ಒಬ್ರು ಇವತ್ತು ರಾತ್ರಿ ಫುಲ್ ಮೀನ್ಸ್ ಮಜಾ ಮಾಡೋದೆ. ಗಿಡಿಮರಿಗೇನು ಎಚ್ಚರ ಆದಂಗಿದೆ. ಓ, ಗಿಡಿಮರಿಗೆ ಎಚ್ಚರ ಆಗೋಯ್ತಾ? ನಾವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ ಅನ್ಸುತ್ತೆ. ಒಳ್ಳೇದೇ ಆಯ್ತು. ನಿನಗೆ ವಿಷಯನ ಮತ್ತೊಂದ್ಸಲ ಹೇಳೋದು ತಪ್ಪಿತು. ಸರಿ, ಶುರು ಹಚ್ಕೊಳ್ಳೋಣ. ನೀನ್ ಅಂದನ ಎಲ್ಲಿಂದ ಮುದ್ದಾಡ್ಲಿ ಚಿನ್ನ? ತಲೆಯಿಂದ ಕಾಲುರ್ಗೋ ಬರಲ್ಲ, ಅಥವಾ ಕಾಲಿಂದ ಶುರು ಹಚ್ಕೊಳ್ಳೋಣ? ಬೇಡ, ತುಟಿಯಿಂದನೇ ಶುರು ಹಚ್ಕೊಂತೀನಿ. ಛೇ, ಬಾಯಿ ಬಟ್ಟೆ ಕಟ್ಬಿಟ್ಟಿದಾರಲ್ಲ, ಸ್ವಲ್ಪ ಕೋಪರೇಟ್ ಮಾಡು ಚಿನ್ನ. ಕಟ್ಟಿರೋ ಬಟ್ಟೆನ ಬಿಚ್ತೀನಿ, ಸಿಹಿಯಾಗೊಂದು ಮುದ್ದು ಕೊಡು, ಸಖತ್ ಸುಖ ಕೊಡ್ತೀನಿ. ಪರವಾಗಿಲ್ಲ, ನಾನು ಬೇಜಾರು ಮಾಡ್ಕೊಳಲ್ಲ, ಕೋಪನೂ ಮಾಡ್ಕೊಳಲ್ಲ. ಇದೆಲ್ಲ ನನಗೆ ಕಾಮನ್ ಆಗ್ಬಿಟ್ಟಿದೆ. ಒರೆಸ್ಕತಾ ಇರೋದೆ, ಮುಂದಕ್ಕೆ ಒಯ್ತಾ ಇರೋದೆ. ಏನಂತೀಯಾ? ಓ, ಎದ್ರಕೊಂಬಿಟ್ಟೆ. ಹಾಗಾಳ ಗಿಡಿಮರಿ ಪುಟಾಣಿ ಆಟ ಸಾಮಾನು ಇಟ್ಕೊಂಡು ನಮ್ಗೆ ಧಮಕಿ ಆಗ್ತದೆ. ಇದೆಲ್ಲ ನಮ್ಮ ಹತ್ರ ನಡೆಯಕ್ಕಿಲ್ಲ. ನಾವು 3 ಜನ ಇದೀವಿ, ನಮ್ಮ ಹತ್ರ ಲಾಂಗ್ ಇದೆ. ಹೌದು, ಈಗ ನಿಮ್ಮ ಟೈಮ್ ಚೆನ್ನಾಗಿದೆ. ಈಗ ನಾನು ನಿಮ್ಮನ್ನ ಏನೂ ಮಾಡೋಕ್ಕಾಗಲ್ಲ ಅನ್ನೋದು ನನಗೆ ಗೊತ್ತು. ಆದರೆ ಈಗ ನೀವು ನನ್ನ ಏನು ಮಾಡ್ತೀರಾ ಅಂತನೂ ನಂಗೆ ಗೊತ್ತು. ನನ್ನ ಹಾಳು ಮಾಡಿ ನನ್ನ ಕೊಂದಾಗ್ತೀರಾ. ಆದರೆ ನೀವು ಅನ್ಕೊಂಡಿದ್ದು ಏನೂ ನಡೆಯಲ್ಲ.
ಯಾಕಂದ್ರೆ ಈ ಚಾರ್ವಿ ನಡೆಯೋದಿಕ್ ಬಿಡಲ್ಲ. ಅಷ್ಟೇ ಅಲ್ಲ, ನನಗೂ ಟೈಮ್ ಬರುತ್ತೆ ನೀವುಗಳು ಮಾಡ್ತಾ ಇರೋ ಅನ್ಯಾಯಕ್ಕೆಲ್ಲ ತಕ್ಕ ಶಿಕ್ಷೆ ಆಗೇ ಆಗುತ್ತೆ. ನೀವೆಲ್ಲರೂ ಅನುಭವಿಸ್ತೀರ. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡಕ್ಕೂ ನೀವಿರಲ್ಲ. ಈ ಚಾರ್ವಿ ಸತ್ರು ನಿಮ್ಮನ್ನ ಬಿಡಲ್ಲ ಬಿಡಲ್ಲ. ಬರ ಇಲ್ಲಿ. ಏನಾಯ್ತು? ಏನಾಯ್ತು? ಅವ್ರಿಗೆ ಗಾಜಿನ ಚೂರು ತಗೊಂಡು ಕದ್ಕುಯ್ಕೆ ಮುಟ್ಲು. ಏನೋ ಮಾಡೋದು ಇವಾಗ? ಏನಿಲ್ಲ, ಈ ಬಾಡಿನ ತಕೊಂಡೋಗಿ ಆ ಅಪಾರ್ಟ್ಮೆಂಟ್ ಅಲ್ಲಿ ಬಿಸಾಕ್ಕೊಂಡು ಹಾಕೊಂಡ್ರ. ಬ್ರೋ, ಯಾವ್ದೋ ಹುಡುಗಿ ಬಂದಿದ್ದಾಳೆ ಅಂತ ಹೇಳ್ದೆ ಬ್ರೋ. ಇಷ್ಟೊಂದು ಟೈಟ್ ಆಗಿ ಮನಿಕಾಗ್ಬಿಟ್ಟಿದ್ಯಾ ನೀನು? ಎದಳು ಬ್ರೋ, ಎದಳು ಬ್ರೋ. ರಕ್ತ ಬ್ರೋ, ಏನಾಯ್ತು? ಎದಳು ಬ್ರೋ, ಬ್ರೋ ಎದೊಳಿ ಬೇಗನೆ ಬ್ರೋ, ಎದೊಳಿ. ಏನಾಯ್ತು ಬ್ರೋ? ಎದೊಳಿ. ಅವನ್ ಎದ್ದೇಳಲ್ಲ. ಹೇ, ಯಾರು ನೀನು? ಬೇರೆ ಎದುರುಗಡೆ ಬಾ. ನನ್ನ ಎದುರುಗಡೆ ಬಂದ್ರೆ ನೀನ್ ಜೀವಂತವಾಗಿ ಇರ್ತೀಯಾ?